ಲಾಡು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಬೂಂದಿ ಲಾಡು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸಿಂಪಲ್ಲಾಗಿ ಈಸಿಯಾಗಿ ಮನೇಲಿ ಹೇಗೆ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 2 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನ ಫಸ್ಟು ನಾವು ಜಲ್ದಿ ಮಾಡ್ಕೊಬೇಕು. 2 ಕಪ್ ಕಡಲೆ ಹಿಟ್ಟಿಗೆ 25 ಲಾಡು ಬರುತ್ತೆ. ಜಲ್ದಿ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಬೇಕು. ಎಲ್ಲೂ ಗಂಟು ಬರಬಾರ್ದು. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಬಜ್ಜಿಗೆ ನಾವು ಯಾವ ಹದದಲ್ಲಿ ಕಲಿಸ್ತೀವೋ ಅದಕ್ಕಿಂತ ಇನ್ನು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಬೇಕು. ನೋಡಿ ಈ ಥರ ಬರಬೇಕು. ಇದು ಕರೆಕ್ಟಾಗಿದೆ. ಒಂದು ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಜಲ್ದಿ ಇರೋಂಥ ಒಂದು ಪಾತ್ರೆ ತೊಗೊಂಡು ನಾವು 1 ಕಪ್ಪಿಂದ ಹಿಟ್ಟನ್ನ ಹಾಕಿ ಎಣ್ಣೆ ಒಳಗಡೆ ಈ ಥರ ದೋಸೆಗೆ ನಾವು ಹೇಗೆ ತಿರುಗಿಸ್ತೀವಿ ಆ ಥರ ತಿರುಗಿಸ್ಬೇಕು. ಅದು ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ಎಣ್ಣೆಯಲ್ಲಿ ಬೀಳ್ತಾ ಬರುತ್ತೆ. ಮಾಡುವಾಗ ಹುಷಾರಾಗಿ ಮಾಡಿ, ಎಣ್ಣೆ ಎಗರುತ್ತೆ. ಇದನ್ನ ನಾವು ಐ ಫ್ಲೇಮಲ್ಲೇ ಬೇಯಿಸಬೇಕು. ತುಂಬ ಹೊತ್ತು ಬೇಯಿಸಬಾರ್ದು, ತುಂಬ ಕ್ರಿಸ್ಪಿ ಆಗಿಬಿಡುತ್ತೆ, ಆ ಸಾಫ್ಟ್ನೆಸ್ ಹೋಗ್ಬಿಡುತ್ತೆ. 1 ನಿಮಿಷ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಸಾಕು. ಇವಾಗ ಇದು ರೆಡಿ ಆಗಿದೆ. ತೆಗೆದುಬಿಟ್ಟು ಬೇರೆ ಪಾತ್ರೆಯಲ್ಲಿ ಇಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ ಸೆಕೆಂಡ್ ರೌಂಡ್ ಹಾಕ್ಕೊಳ್ಳಿ. ಎಣ್ಣೆ ಕಾದಿಲ್ಲ ಅಂದರೆ ಬೂಂದಿ ಸರಿಯಾಗಿ ಬರಲ್ಲ. ಚೆನ್ನಾಗಿ ಎಣ್ಣೆ ಕಾದ ಮೇಲೇ ನಾವು ಹಾಕಬೇಕು. ಎಲ್ಲ ಬೂಂದಿನೂ ಇದೇ ಥರ ಮಾಡಿ ತೆಗೆದಿಟ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಲಿ 1 ಸ್ಪೂನ್ ತುಪ್ಪ ಹಾಕೋಣ. ಅದರಲ್ಲಿ ಸ್ವಲ್ಪ ಗೋಡಂಬಿ ಹಾಕಿ ಹುರ್ಕೊಬೇಕು. ಗೋಡಂಬಿ ಹುರಿದ ಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕಿ ಹುರ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದಿದೆ. ಇವಾಗ ಸ್ಟವ್ ಆಫ್ ಮಾಡೋಣ. 2 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. 3/4 ಕಪ್ಪಷ್ಟು ನೀರು ಹಾಕಿ ಪಾಕ ಮಾಡೋಕ್ಕೆ ಇಡೋಣ. ಸಕ್ಕರೆ ಅಳತೆ ಕರೆಕ್ಟಾಗಿದೆ. 2 ಕಪ್ಪು ಕಡಲೆ ಹಿಟ್ಟಿಗೆ 2 ಕಪ್ ಸಕ್ಕರೆ ಬೇಕೇ ಬೇಕು. ಸಕ್ಕರೆ ಎಲ್ಲ ಕರಗಿದೆ ನೋಡಿ. ಸ್ವಲ್ಪ ಏಲಕ್ಕಿ. ಪಾಕ ಚೆನ್ನಾಗಿ ಕುದಿಬೇಕು. ಒಂದೆಳೆ ಪಾಕ ಅಂತೀವಲ್ವ ಆ ಥರ ನೋಡಿ, ಕೈಯಲ್ಲಿ ಅಂಟಿದಾಗ ದಾರ ಥರ ಬರಬೇಕು. ಇವಾಗ ಪಾಕ ರೆಡಿ ಇದೆ. ಸ್ಟವ್ ಆಫ್ ಮಾಡೋಣ. ಪಾಕ ಬಿಸಿ ಇರುವಾಗಲೇ ನಾವು ಬೂಂದಿನ ಪಾಕದಲ್ಲಿ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೂಂದಿ ಪಾಕ ಎಲ್ಲ ಹೀರ್ಕೊಬೇಕು. ಹುರಿದಿರೋ ಅಂಥ ಗೋಡಂಬಿ ದ್ರಾಕ್ಷಿ ಕೂಡ ಹಾಕೋಣ. ಇದನ್ನು ಒಂದು ಅರ್ಧ ಗಂಟೆ ಪಕ್ಕಕ್ಕಿಡೋಣ. ಉಗುರು ಬೆಚ್ಚಗಿರಬೇಕು. ಇವಾಗ ನಾವು ಲಾಡು ಮಾಡೋಕ್ಕಾಗಲ್ಲ, ತಣ್ಣಗಾದ ಮೇಲೆ ಮಾಡೋಣ. ತುಂಬ ತಣ್ಣಗಾದ ಮೇಲೆ ಕೂಡ ನಾವು ಲಾಡು ಮಾಡೋಕ್ಕಾಗಲ್ಲ. ಉಗುರು ಬೆಚ್ಚಗಾಗಿದ ತಕ್ಷಣ ಲಾಡು ಕಟ್ಟೋಕ್ಕೆ ಶುರು ಮಾಡೋಣ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ಲಾಡು ರೆಡಿ ಆಗಿದೆ. ಸಿಂಪಲ್ಲಾಗಿ ಫಾಸ್ಟಾಗಿ ಮಾಡ್ಕೊಬೋದು. ಇದನ್ನ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡೋಣ. ಈಗ ಬೂಂದಿ ಲಾಡು ರೆಡಿ ಆಗಿದೆ. ನೀವು ಇವತ್ತು ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.